ವಿದ್ಯಾರ್ಥಿಗಳೇ, ಕಡೆ ಕ್ಲಾಸ್ನಲ್ಲಿ ನಾವು ಈ ಒಂದು ರಸಾಯನಶಾಸ್ತ್ರದ ಬೆಳವಣಿಗೆ ಹಾಗೂ ರಸಾಯನಶಾಸ್ತ್ರದ ಮಹತ್ವತೆ, ಅದು ಎಷ್ಟು ಮಹತ್ವವಾಗಿದೆ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಆ್ಯಕ್ಚುಲಿ ರಸಾಯನಶಾಸ್ತ್ರವನ್ನು ನಾವು ಎಲ್ಲ ಶಾಸ್ತ್ರಗಳ ತಾಯಿ ಅಂತಲೂ ಕರೀಬಹುದು. ಯಾಕಂದರೆ ಯಾವುದೇ ಒಂದು ಶಾಸ್ತ್ರವನ್ನು ಓದಬೇಕಾದ್ರೆ ಅದು ಗಣಿತಶಾಸ್ತ್ರ ಇರಬಹುದು, ಭೌತಶಾಸ್ತ್ರ ಇರಬಹುದು, ಜೀವಶಾಸ್ತ್ರ ಇರಬಹುದು, ಕಂಪ್ಯೂಟರ್ ಸೈನ್ಸ್ ಇರಬಹುದು. ಯಾವುದೇ ಒಂದು ಶಾಸ್ತ್ರವನ್ನು ನಾವು ವಿವರವಾಗಿ ತಿಳ್ಕೋಬೇಕಾದ್ರೆ ಅಲ್ಲಿ ನಮಗೆ ದ್ರವ್ಯದ ಪರಿಕಲ್ಪನೆ ಬೇಕು. ಈ ದ್ರವ್ಯದ ಬಗ್ಗೆ ವಿವರವಾಗಿ ವಿಸ್ತಾರವಾಗಿ ಓದುವಂಥ ಶಾಸ್ತ್ರ ನಮ್ಮ ರಸಾಯನಶಾಸ್ತ್ರ. ಹೀಗಾಗಿ ರಸಾಯನಶಾಸ್ತ್ರವನ್ನು ಎಲ್ಲ ಶಾಸ್ತ್ರಗಳ ತಾಯಿ ಅಂತ ಕರೆಯೋದಕ್ಕೂ ನಾವು ಸಾಧ್ಯವಾಗುತ್ತೆ. ಸೆಕೆಂಡ್, ರಸಾಯನಶಾಸ್ತ್ರ ಉಪಯುಕ್ತತೆ ಬಗ್ಗೆನೂ ನಾವು ಹೇಳ್ತಾ ಇದ್ವಿ. ಒಬ್ಬ ವ್ಯಕ್ತಿಯ ಫಿಸಿಕಲ್ ಅಂದರೆ ಬಾಹ್ಯ ಚಟುವಟಿಕೆಗಳೊಂದಿಗೆ ಆತನ ಆಂತರಿಕ ಚಟುವಟಿಕೆಗಳು ಅಂದರೆ ಫಿಸಿಕಲ್ ಲೈಫ್ ಮತ್ತು ಫಿಸಿಯೋಲಾಜಿಕಲ್ ಲೈಫ್, ನಾವೇನು ಲೀಡ್ ಮಾಡ್ತಾ ಇದ್ದೀವಿ, ಬಯೋಲಾಜಿಕಲ್ ಲೈಫ್, ಆಹಾರ ಅನ್ನಬಹುದು, ಜೀರ್ಣಕ್ರಿಯೆ ಅನ್ನಬಹುದು, ವಿಸರ್ಜನೆ ಅನ್ನಬಹುದು, ಎಲ್ಲ ಕ್ರಿಯೆಗಳಲ್ಲೂ ಸಹಿತ ರಸಾಯನಶಾಸ್ತ್ರ ಅಡಕವಾಗಿದೆ. ಆಮೇಲೆ ನಾವು ಲೀಡ್ ಮಾಡುವಂಥ ಜೀವನ, ಈ ಉದಾಹರಣೆಗೆ ನಾವು ಇರಬೇಕಾದ್ರೆ ಮನೆ ಬೇಕು, ಬಳಸಬೇಕಾದ್ರೆ ಸಾಮಾನುಗಳು ಬೇಕು. ಈ ಎಲ್ಲ ಸಾಮಾನುಗಳಿಗೆ ಉದಾಹರಣೆಗೆ ಪ್ಲಾಸ್ಟಿಕ್ಗಳಂತ ಅನ್ಬೋದು. ಇವೆಲ್ಲ ಮುಖ್ಯವಾಗಿ ನಮಗೆ ಸಿಗೋದು ರಸಾಯನಶಾಸ್ತ್ರದ ಮುಖಾಂತರನೇ. ಸೊ ಹೀಗಾಗಿ ಒಬ್ಬ ವ್ಯಕ್ತಿಯ ಫಿಸಿಕಲ್ ಲೈಫ್ ಮತ್ತು ಫಿಸಿಯೋಲಾಜಿಕಲ್ ಲೈಫ್ ಸ್ಯಾಟಿಸ್ಫೈಡ್ ಲೀಡ್ ಆಗಬೇಕಾದ್ರೆ ಕೆಮಿಸ್ಟ್ರಿ ನಾಲೆಜ್ ಬೇಕೇ ಬೇಕಾಗುತ್ತೆ. ಸೊ ಹೀಗಾಗಿ ಡಿಟೇಲ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ದಿವಸದಲ್ಲಿ ಈ ಒಂದು ಕ್ಲಾಸ್ನಲ್ಲಿ ನಾವು ಮುಖ್ಯವಾಗಿ ಈ ದ್ರವ್ಯ ಅಂದರೆ ಏನು, ಅಂದರೆ ದ್ರವ್ಯದ ಪರಿಕಲ್ಪನೆ, ದ್ರವ್ಯದಲ್ಲಿ ಬರುವಂಥ ವಿಭಾಗಗಳು, ಅಂದರೆ ದ್ರವ್ಯದ ವರ್ಗೀಕರಣ ಅಂತ ನಾವು ಹೇಳ್ತೀವಿ. ಈ ವರ್ಗೀಕರಣದೊಂದಿಗೆ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲು ದ್ರವ್ಯ ಅಂದರೆ ಏನು? ಯಾವುದೇ ಇರಬಹುದು, ಯಾವುದೇ ಒಂದು ವಸ್ತು ಅಥವಾ ವಿಷಯ ತನ್ನದೇ ಆದಂಥ ದ್ರವ್ಯರಾಶಿಯನ್ನು ಒಳಗೊಂಡಿದ್ದೇ ಆದರೆ, ತಾನು ಸ್ವಲ್ಪ ಪ್ರಮಾಣದ ಸ್ಥಳವನ್ನು ಆಕ್ರಮಿಸಿದ್ದೇ ಆದರೆ ಅಂಥ ಎಲ್ಲ ವಸ್ತುಗಳನ್ನು, ವಿಷಯಗಳನ್ನು ನಾವೇನಂತ ಕರಿತೀವಿ? ದ್ರವ್ಯ, ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ಮ್ಯಾಟರ್. ಯಾವುದೇ ಇರಬಹುದು. ಈಗ ಉದಾಹರಣೆಗೆ ಒಂದು ಪೆನ್ ಅಂತ ತಗೊಳ್ರಿ. ಪೆನ್ನಿಗೆ ತನ್ನದೇ ಆದಂಥ ದ್ರವ್ಯರಾಶಿ ಇದೆ ಮತ್ತು ತನ್ನದೇ ಆದಂಥ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ. ಪೆನ್ಸಿಲ್ ಅನ್ರಿ, ವಾಟರ್ ನೀರನ್ರಿ, ಗಾಳಿ ಅನ್ರಿ, ಅಂದರೆ ಇದರ ಅರ್ಥ ಕೇವಲ ನಮ್ಮ ಕಣ್ಣಿಗೆ ಕಾಣಿಸುವಂಥ ಪದಾರ್ಥಗಳು ಮಾತ್ರ ದ್ರವ್ಯನ ಇಲ್ಲ, ಕಣ್ಣಿಗೆ ಕಾಣಿಸದೇ ಇರುವಂಥ ಕೆಲವೊಂದು ವಸ್ತುಗಳು ಸಹಿತ ಏನು ಅನ್ನಿಸ್ಕೊಳ್ಳುತ್ತವೆ? ದ್ರವ್ಯಗಳು ಅನ್ನಿಸ್ಕೊಳ್ಳುತ್ತವೆ. ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ and occupies a definite space is called as matter. Examples: book ಆಗಿರಬಹುದು, ಪೆನ್ ಆಗಿರಬಹುದು, ಪೆನ್ಸಿಲ್ ಆಗಿರಬಹುದು, ವಾಟರ್ ಆಗಿರಬಹುದು, ಏರ್ ಆಗಿರಬಹುದು, ಮನುಷ್ಯ ಆಗಿರಬಹುದು. ಲಿವಿಂಗ್ ಬೀಯಿಂಗ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕೈಂಡ್ ಆಫ್ ಮ್ಯಾಟರ್. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್, ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡ್ರಿ, ಅಂದರೆ ದ್ರವ್ಯದ ವರ್ಗೀಕರಣ. ದ್ರವ್ಯದ ವರ್ಗೀಕರಣದ ಬಗ್ಗೆ ನಾವು ಹೇಳ್ತಾ ಹೋದಂತೆ ಬಹಳ ದೊಡ್ಡದಾದಂಥ ವರ್ಗೀಕರಣವನ್ನು ನಾವು ಕಂಡುಕೊಳ್ತೀವಿ. ಸೊ ಹಿಯರ್ ಮ್ಯಾಟರ್ ಈಸ್ ಮೇನ್ಲಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್: ಫಿಸಿಕಲ್ ಕ್ಲಾಸಿಫಿಕೇಶನ್, ಕೆಮಿಕಲ್ ಕ್ಲಾಸಿಫಿಕೇಶನ್. ಭೌತಿಕ ವಿಂಗಡಣೆ, ರಾಸಾಯನಿಕ ವಿಂಗಡಣೆ ಅಂತ ಹೇಳಿ. ಭೌತಿಕ ವಿಂಗಡಣೆ ದ್ರವ್ಯದ ಬಾಹ್ಯವನ್ನ, ಅದರದ ಬಾಹ್ಯ ವಿಚಾರವನ್ನು ಅನ್ಬೋದು ಅಥವಾ ನಮ್ಮ ಕಣ್ಣಿಗೆ ಕಾಣಿಸುವಂಥ ಸ್ಥಿತಿಯ ಆಧಾರದ ಮೇಲೆ ಅದರ ವರ್ಗೀಕರಣವಾಗಿದೆ. ಅದು ಮುಖ್ಯವಾಗಿ ಘನ ರೂಪದಲ್ಲಿರಬಹುದು, ದ್ರವ ರೂಪದಲ್ಲಿರಬಹುದು, ಗ್ಯಾಸ್ಗಳ ರೂಪದಲ್ಲಿನೂ ಇರಬಹುದು. ಸೊ ಅಂದಾಗ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ಇದು ಫಿಸಿಕಲ್ ಕ್ಲಾಸಿಫಿಕೇಶನ್ ಆಯಿತು. ಕೆಮಿಕಲ್ ಕ್ಲಾಸಿಫಿಕೇಶನ್ ಪಾಯಿಂಟ್ ಆಫ್ ವ್ಯೂ ನಾವು ಹೋದ್ವಿ ಅಂದರೆ
ಅಲ್ಲಿ ಪ್ಯೂರ್ ಸಬ್ಸ್ಟೆನ್ಸಸ್ ಬರುತ್ತೆ ಮತ್ತು ಮಿಕ್ಸ್ಚರ್ಸ್ಗಳು ಬರುತ್ತೆ. ಶುದ್ಧ ವಸ್ತುಗಳು ಮತ್ತು ಮಿಶ್ರಣಗಳು ಅಂಥೇಳಿ ನಾವು ಹೇಳ್ತೀವಿ. ಶುದ್ಧ ವಸ್ತುಗಳು ಮತ್ತು ಮಿಶ್ರಣಗಳು ಅಂಥೇಳಿ ನಾವು ಕೇಳ್ತೀವಿ. ಈ ಪ್ಯೂರ್ ಸಬ್ಸ್ಟೆನ್ಸ್ಗಳನ್ನು ಮತ್ತೆ ನಾವು ವಿಭಾಗ ಮಾಡ್ತೀವಿ ಅಥವಾ ವರ್ಗೀಕರಣ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳು ಅಂಥೇಳಿ. ಮೂಲ ವಸ್ತುಗಳಲ್ಲಿ ಮತ್ತೆ 3 ಪ್ರಕಾರ ಬರುತ್ತೆ: ಲೋಹಗಳು, ಅಲೋಹಗಳು ಮತ್ತು ಮೆಟಲಾಯ್ಡ್ಗಳು. ಅದೇ ಥರ ಕಂಪೌಂಡ್ಸ್ಗಳಲ್ಲಿ, ಸಂಯುಕ್ತಗಳಲ್ಲಿ 2 ಪ್ರಕಾರ ಬರುತ್ತೆ. ಒಂದು ನಿರವಯವ ಸಂಯುಕ್ತಗಳು, ಇನ್ನೊಂದು ಸಾವಯವ ಸಂಯುಕ್ತಗಳು. ನಿರವಯವ ಸಂಯುಕ್ತಗಳಂದರೆ ಸಾಮಾನ್ಯವಾಗಿ ಕಾರ್ಬನ್ ಸಂಯುಕ್ತಗಳನ್ನು ಹೊರತುಪಡಿಸಿ, ಅಂದರೆ ಹೈಡ್ರೋಕಾರ್ಬನ್ಗಳನ್ನು ಹೊರತುಪಡಿಸಿ ಅನೇಕ ಸಂಯುಕ್ತಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಸಾವಯವ ಸಂಯುಕ್ತಗಳು ಅಂದರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಲ್ಲಿ ಹೈಡ್ರೋಕಾರ್ಬನ್ಸ್ಗಳನ್ನು ನಾವು ನೋಡ್ತೀವಿ. ಅವುಗಳಿಂದ ಬರುವಂಥ ಉತ್ಪನ್ನಗಳನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಕಂಪೌಂಡ್ಸ್ಗಳಲ್ಲೂ ಸಹಿತ 2 ಕ್ಲಾಸಿಫಿಕೇಶನ್ ನಾವು ನೋಡ್ತೀವಿ: ಇನ್ಆರ್ಗ್ಯಾನಿಕ್ ಕಂಪೌಂಡ್ ಮತ್ತು ಆರ್ಗ್ಯಾನಿಕ್ ಕಂಪೌಂಡ್ ಅಂಥೇಳಿ ನಾವು ನೋಡ್ತೀವಿ. ಸೊ ಎಲಿಮೆಂಟ್ಸ್, ದಟ್ ಈಸ್ ಪ್ಯೂರ್ ಸಬ್ಸ್ಟೆನ್ಸಸ್, ಆರ್ ಕ್ಲಾಸಿಫೈಡ್ ಇಂಟು ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸ್. ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸ್ ಅಂತೇಳಿ ಬರ್ತವೆ. ಕಂಪೌಂಡ್ಸ್ಗಳಲ್ಲೂ ಸಹಿತ 2 ಬರುತ್ತೆ: ಒಂದು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್, ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ಸ್. ಇದು ಪ್ಯೂರ್ ಸಬ್ಸ್ಟೆನ್ಸದ್ದು ಕ್ಲಾಸಿಫಿಕೇಶನ್ ಆಯಿತು. ಮುಂದೆ ಬರುವಂಥ ಚಾಪ್ಟರ್ಗಳಲ್ಲಿ ನಿಮಗೆ ಪ್ರತಿಯೊಂದರ ಬಗ್ಗೆನೂ ಮಾಹಿತಿಯನ್ನು ನಾವು ಕೊಡ್ತಾ ಹೋಗಿರ್ತೀವಿ. ಸೆಕೆಂಡ್, ಮಿಕ್ಸ್ಚರ್ಸ್ ಪಾಯಿಂಟ್ ಆಫ್ ವ್ಯೂ. ಮಿಶ್ರಣಗಳಲ್ಲಿ 2: ಹೋಮೋಜೀನಸ್ ಮಿಕ್ಸ್ಚರ್ಸ್, ಹೆಟ್ರೋಜೀನಸ್ ಮಿಕ್ಸ್ಚರ್ಸ್. ಏಕರೂಪತೆ ಮಿಶ್ರಣಗಳು ಅಥವಾ ಬಹುರೂಪತೆಯ ಮಿಶ್ರಣಗಳು. ಬಹುರೂಪಿ ಅಂದರೆ ಇಲ್ಲಿ ಎಷ್ಟು ರೂಪಗಳಿರುತ್ತವೆ ಆ ಎಲ್ಲ ರೂಪಗಳು ನಮಗೆ ಕಂಡು ಬರುತ್ತೆ. ಈಗ ಉದಾಹರಣೆಗೆ ನಾನು ಹೇಳಬೇಕಂದ್ರೆ, ಎಣ್ಣೆಯನ್ನು ನೀವು ನೀರಿನಲ್ಲಿ ಹಾಕಿದಾಗ ಎಣ್ಣೆನೂ ನಿಮಗೆ ಕಾಣಿಸ್ತಾ ಇರುತ್ತೆ, ನೀರನ್ನೂ ನಿಮಗೆ ಕಾಣಿಸ್ತಾ ಇರುತ್ತೆ. ಇಂಥ ಮಿಶ್ರಣಗಳಿಗೆ ನಾವು ಹೆಟಿರೋಜೀನಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೆಟಿರೋ ಅಂದರೆ ಡಿಫ್ರೆಂಟ್, ಜೀನಸ್ ಅಂದರೆ ಸ್ಟೇಟ್. ಹೋಮೋಜೀನಸ್, ಹೋಮೋ ಅಂದರೆ ಸೇಮ್, ಜೀನಸ್ ಅಂದರೆ ಸ್ಟೇಟ್. ಈಗ ಉಪ್ಪಿನ ದ್ರಾವಣನ ನಾವು ತಗೊಳ್ಳೋಣ ಎಕ್ಸಾಂಪಲ್. ಉಪ್ಪಿನ ದ್ರಾವಣವನ್ನು ನಾವು ಅಂದರೆ ಉಪ್ಪನ್ನು ನಾವು ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ? ಅದು ಏಕರೂಪ ದ್ರಾವಣ ಅನಿಸುತ್ತೆ. ಯಾವಾಗ ನಾವು ಟೇಸ್ಟ್ ಮಾಡಿ ನೋಡಿದ ನಂತರ ನಮಗೇನು ಅನಿಸುತ್ತೆ? ಇದು ಇದರಲ್ಲಿ ಉಪ್ಪುನೂ ಇದೆ ಮತ್ತು ನೀರನ್ನೂ ಇದೆ, ಉಪ್ಪಿನ ದ್ರಾವಣ ಅಂತೇಳಿ ನಾವು ಕರಿತೀವಿ. ಸೊ ಏಕರೂಪ ಮಿಶ್ರಣಗಳು ಮತ್ತು ಬಹುರೂಪ ಮಿಶ್ರಣಗಳನ್ನು ನಾವು ನೋಡ್ತೀವಿ. ಸೊ ಹೋಮೋಜೀನಸ್ ಮತ್ತು ಹೆಟ್ರೋಜೀನಸ್ ಮಿಕ್ಸ್ಚರ್ಸ್ಗಳನ್ನು. ಸೊ ಈ ರೀತಿ ಟೋಟಲ್ ಕ್ಲಾಸಿಫಿಕೇಶನನ್ನು ನಾವು ಗಮನಿಸಿದಾಗ matter can be classified into physical classification and chemical classification. Based on physical classification, there are 3 types: solids, liquids and gas. Whereas the chemical classification point of view, pure substances and mixtures. Pure substances are further classified into elements and compounds, whereas mixtures are further classified into homogeneous and heterogeneous. Elements are further classified into metals, non-metals and metalloids, whereas compounds can be classified into 2 types called inorganic compounds and organic compounds. Next, physical classification of matter ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಅದರಲ್ಲಿ ಮೊದಲನೇದು ಬರೋದು ಸಾಲಿಡ್, ಎರಡನೇದು ಲಿಕ್ವಿಡ್, ಮೂರನೇದು ಗ್ಯಾಸ್. ಸಾಮಾನ್ಯವಾಗಿ ಘನಗಳು, ದ್ರವಗಳು ಮತ್ತು ಅನಿಲಗಳು. ಘನ ಇವು ರಿಜಿಡ್ ಆಗಿರುತ್ತವೆ, ಗಟ್ಟಿಯಾಗಿರುತ್ತವೆ. ಆಮೇಲೆ ಇವುಗಳಿಗೆ ತಮ್ಮದೇ ಆದಂತಹ ಆಕೃತಿ, ಶೇಪ್ ಇರುತ್ತೆ ಮತ್ತು ವಾಲ್ಯೂಮ್ ಇರುತ್ತೆ, ಗಾತ್ರ, ನಿರ್ದಿಷ್ಟವಾದಂಥ ಆಕೃತಿ ಮತ್ತು ನಿರ್ದಿಷ್ಟವಾದಂಥ ಗಾತ್ರವನ್ನು ಒಳಗೊಂಡಿರುತ್ತವೆ. ಅದೇ ರೀತಿ ಲಿಕ್ವಿಡ್ಗಳು, ದ್ರವಗಳು ಇವು ರಿಜಿಡ್ ಆಗಿರೋದಿಲ್ಲ, ಗಟ್ಟಿಯಾಗಿರೋದಿಲ್ಲ. ಆಮೇಲೆ ಇವುಗಳಿಗೆ ಡೆಫಿನೇಟ್ ಶೇಪ್ ಇರೋದಿಲ್ಲ, ಆದರೆ ಡೆಫಿನೇಟ್ ವಾಲ್ಯೂಮ್ ಇರುತ್ತೆ. ಗಾತ್ರ ನಿರ್ಧಾರಿತವಾಗಿರುತ್ತೆ, ಆದರೆ ಶೇಪ್, ಆಕೃತಿ ನಿರ್ಧಾರಿತವಾಗಿರೋದಿಲ್ಲ. ಯಾವ ಪಾತ್ರೆಯಲ್ಲಿ ಹಾಕ್ತೀರಿ ಆ ಪಾತ್ರೆಯ ಆಕೃತಿಯನ್ನು ನಾವು ಪಡೆದುಕೊಳ್ಳುತ್ತವೆ. ಇವು ದ್ರವಗಳು. ಅನಿಲಗಳಲ್ಲಿ ಈ 2 ಗುಣಲಕ್ಷಣಗಳು ಕಂಡುಬರೋದಿಲ್ಲ. ಅವುಗಳಿಗೆ ಡೆಫಿನೇಟ್ ಶೇಪ್ ಆಗಲಿ ಮತ್ತು ವಾಲ್ಯೂಮ್ ಆಗಲಿ ಇರೋದಿಲ್ಲ. ಸೊ ಯಾಕೆ ಅಂದರೆ ಸಾಲಿಡ್ಗಳಲ್ಲಿ ಅಣುಗಳ ಜೋಡಣೆ ಅನ್ನಬಹುದು ಅಥವಾ ಪರಮಾಣುಗಳ ಜೋಡಣೆ ಏನಾಗಿರುತ್ತೆ? ಬಹಳ ಕ್ಲೋಸ್ ಆಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಬಹಳ ಹತ್ತಿರವಾಗಿರುತ್ತವೆ. ಹೀಗಾಗಿ ಅವು ಡೆಫಿನೇಟ್ ಶೇಪ್ ಮತ್ತು ವಾಲ್ಯೂಮನ್ನು ಪಡ್ಕೊಳ್ತವೆ.
ಲಿಕ್ವಿಡ್ಗಳಲ್ಲಿ ಇದೇ ಮಾಲಿಕ್ಯೂಲ್ಸ್ಗಳು ಸ್ವಲ್ಪ ದೂರದಲ್ಲಿರುತ್ತವೆ. ಸೊ ಈ ದೂರದಲ್ಲಿರುವ ಕಾರಣಕ್ಕಾಗಿ ಅವು ಶೇಪನ್ನು ಪಡೆದುಕೊಳ್ಳೋದಿಲ್ಲ, ಆದರೆ ಗಾತ್ರವನ್ನು ಪಡೆದುಕೊಳ್ಳುತ್ತವೆ. ಆದರೆ ಗ್ಯಾಸ್ಗಳಲ್ಲಿ, ಅನಿಲಗಳಲ್ಲಿ ಸಾಮಾನ್ಯವಾಗಿ ಮಾಲಿಕ್ಯೂಲ್ಸ್ಗಳು ಬಹಳ ದೂರದಲ್ಲಿರುತ್ತವೆ, ಇಂಡಿಪೆಂಡೆಂಟ್ ಆಗಿರುತ್ತವೆ, ದೂರದಲ್ಲಿರುತ್ತವೆ. ಈ ರೀತಿ ದೂರದಲ್ಲಿರೋದ್ರಿಂದ ಅವುಗಳು ನಿರ್ದಿಷ್ಟವಾದಂಥ ಆಕೃತಿಯನ್ನಾದರೂ ಆಗ್ಬೋದು ಅಥವಾ ವಾಲ್ಯೂಮ್ ಆಗಲಿ ಪಡಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಸಾಮಾನ್ಯವಾಗಿ ಈ ಅನಿಲಗಳು ಯಾವ ಕಂಟೈನರ್ನಲ್ಲಿ ಹಾಕಿರ್ತೀವೋ ಆ ಕಂಟೈನರ್ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಇವುಗಳು ಆಕ್ರಮಿಸಿಕೊಂಡಿರುತ್ತವೆ. ಸೊ ಗ್ಯಾಸಸ್ ದೇ ಡು ನಾಟ್ have definite shape or volume, but liquids are having a fixed shape. Liquids are having a fixed volume ಇರುತ್ತೆ, not fixed shape ಇರುತ್ತೆ. ಅದೇ ಥರ ಸಾಲಿಡ್ಸ್ನಲ್ಲಿ ಫಿಕ್ಸ್ಡ್ ಶೇಪ್ನೇ ಇರುತ್ತೆ ಮತ್ತು ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಸೊ ಲಿಕ್ವಿಡ್ಸ್ಗಳಲ್ಲಿ ಓನ್ಲಿ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ಗ್ಯಾಸ್ಗಳಲ್ಲಿ ಶೇಪ್ನೂ ಇರೋದಿಲ್ಲ, ವಾಲ್ಯೂಮ್ನೂ ಇರೋದಿಲ್ಲ. ಇದು ಒಂದು ಪಾಯಿಂಟ್ ಆಯಿತು. ಎರಡನೇ ಪಾಯಿಂಟಿಗೆ ಬರೋಣ. ಆ್ಯಕ್ಚುಲಿ ಯಾವುದೇ ಒಂದು ಈ ನಿರ್ಧಾರಿತವಾಗಿ ಇದೇ ಸಾಲಿಡ್, ಇದೇ ಲಿಕ್ವಿಡ್, ಇದೇ ಗ್ಯಾಸ್ ಅಂತೇಳಿ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಅವು ಏನವ, ಇಂಟರ್ ಕನ್ವರ್ಟೇಬಲ್ ಅವ, ಅಂದರೆ ಒಂದಕ್ಕೊಂದು ಏನಾಗ್ತಾ ಇರುತ್ತವೆ, ಬದಲಾವಣೆ ಹೊಂದುತ್ತಾ ಇರುತ್ತವೆ. ಈಗ ಉದಾಹರಣೆಗೆ ನೀವು ಮಂಜುಗಡ್ಡೆನೇ ತಗೊಳ್ರಿ. ನೀರು H2O ರೂಮ್ ಟೆಂಪ್ರೇಚರ್ನಲ್ಲಿ ದ್ರವ ರೂಪದಲ್ಲಿದೆ. ಅದೇ ನೀವು 0 ಡಿಗ್ರಿ ಸೆಲ್ಸಿಯಸ್ ಕೆಳಗೆ ತಗೋರಿ, ಅದು ಐಸ್ ರೂಪದಲ್ಲಿದೆ, ಅಂದರೆ ಸಾಲಿಡ್ ರೂಪದಲ್ಲಿದೆ. ಅದೇ ನೀವು 100 ಡಿಗ್ರಿ ಸೆಲ್ಸಿಯಸ್ನಾಗ ತಗೋರಿ, ಅದು ವೇಪರ್ಸ್ ಅನಿಸ್ಕೊಳ್ಳುತ್ತೆ, ಗ್ಯಾಸ್ ರೂಪದಲ್ಲಿ ಕಂಡು ಬರುತ್ತೆ. ಸೊ ಹೀಗಾಗಿ ಇದೇ ಸ್ಥಿತಿಯನ್ನೇ ನಾವು ಸಾಲಿಡ್, ಇದೇ ಸ್ಥಿತಿಯನ್ನೇ ಲಿಕ್ವಿಡ್, ಇದೇ ಸ್ಥಿತಿಯನ್ನೇ ಗ್ಯಾಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ವಸ್ತುವನ್ನು ಗಮನಿಸಿದಾಗ ಅದು 3 ಸ್ಥಿತಿಗಳನ್ನು, ಟೆಂಪ್ರೇಚರನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ತೋರಿಸ್ಕೊಡ್ತಾ ಇರುತ್ತೆ. ಇದು ಒಂದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಕಾಮನ್ಲಿ ಹೇಳಿದಾಗ ಯಾವುದೇ ಒಂದು ವಸ್ತುವಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ರೂಮ್ ಟೆಂಪ್ರೇಚರ್ಗಿಂತ ಹೆಚ್ಚಿಗಿತ್ತು ಅಂದರೆ ಅದು ಸಾಲಿಡ್ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಒಂದು ಸಬ್ಸ್ಟೆನ್ಸ್, ಯಾವುದೇ ಒಂದು ವಸ್ತುದು ಮೆಲ್ಟಿಂಗ್ ಪಾಯಿಂಟ್ ರೂಮ್ ಟೆಂಪ್ರೇಚರ್ಗಿಂತ ಕಡಿಮೆ ಇದ್ದು ಬಾಯ್ಲಿಂಗ್ ಪಾಯಿಂಟ್ ರೂಮ್ ಟೆಂಪ್ರೇಚರ್ಗಿಂತ ಹೆಚ್ಚಿಗಿತ್ತು ಅಂದರೆ ಅದು ಲಿಕ್ವಿಡ್ ಅನ್ನಿಸ್ಕೊಳ್ಳುತ್ತೆ, ದ್ರವ ಅನ್ನಿಸ್ಕೊಳ್ಳುತ್ತೆ. ಅದೇ ರೀತಿ ಯಾವ ಒಂದು ವಸ್ತುವಿಗೆ ಅದರದ್ದು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಎರಡೂ ರೂಮ್ ಟೆಂಪ್ರೇಚರ್ಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ಗ್ಯಾಸ್ ಅನ್ನಿಸ್ಕೊಳ್ಳುತ್ತೆ. ಸೊ ಎ ಸಾಲಿಡ್ ಈಸ್ ಕಾಲ್ಡ್ ಸಾಲಿಡ್ ಓನ್ಲಿ ವೆನ್ ಇಫ್ ಇಟ್ಸ್ melting and boiling temperatures are above the room temperature. In case of liquid, melting point is below the room temperature but boiling point is above the room temperature. In case of gas, both melting and boiling points are below the room temperature. Okay. ನೆಕ್ಸ್ಟ್, ನಾನು ಈಗಾಗಲೇ ಹೇಳಿದೆ, ಈ ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ಗಳನ್ನು ನಾವೇನು ಮಾಡ್ಬೋದು, ಒಂದಕ್ಕೊಂದು ಸ್ಥಿತಿಗೆ ಬದಲಾವಣೆ ತರಬಹುದು. ಈಗ ನೀರನ್ನು ಒಯ್ದು ನೀವು ರೆಫ್ರಿಜರೇಟರ್ನಾಗ ಇಟ್ಟರೆ ಅಂದರೆ ಅದೇನಾಗುತ್ತೆ, ಐಸ್ ಆಗುತ್ತೆ, ಅಂದರೆ ಸಾಲಿಡ್ ರೂಪದಲ್ಲಿ ಆಗುತ್ತೆ. ಅದೇ ನೀರನ್ನು ನೀವು 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಕುದಿಸಿದಾಗ ಅದು ಆವಿ ರೂಪದಲ್ಲಿ ಬರುತ್ತೆ, ಅಂದರೆ ಒಂದೇ ವಸ್ತು 3 ಸ್ಥಿತಿಗಳಲ್ಲಿ ಕಂಡು ಬರುತ್ತೆ. ಸೊ ಅಂದಾಗ ಒಂದು ಟೆಂಪ್ರೇಚರ್, ಇನ್ನೊಂದು ಪ್ರೆಷರನ್ನು ನಾವು ಬದಲಾವಣೆ ಮಾಡೋದ್ರ ಮುಖಾಂತರ, ಟೆಂಪ್ರೇಚರ್ ಮತ್ತು ಪ್ರೆಷರನ್ನು ನಾವು ಬದಲಾವಣೆ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅವುಗಳನ್ನು ತರಬಹುದು. ಇನ್ನೊಂದು, ಇವಾಗ ನೋಡ್ರಿ, ಇಂಟರ್ ಕನ್ವರ್ಟೇಬಲ್ ಅಂತ ನಾನು ಹೇಳಿದೆ. ಸಾಲಿಡ್ ಟು ಲಿಕ್ವಿಡ್ ಆಯ್ತು ಅಂದರೆ ಅದಕ್ಕೆ ಮೆಲ್ಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಲಿಕ್ವಿಡ್ ಟು ಗ್ಯಾಸ್ ಆಯಿತು ಅಂದರೆ ಅದನ್ನು ವೆಪರೈಸೇಷನ್ ಅಂತೇಳಿ ಕರಿತೀವಿ. ಗ್ಯಾಸ್ದಿಂದ ಲಿಕ್ವಿಡ್ ಆಯಿತು ಅಂದರೆ ಅದನ್ನು ಕಂಡೆನ್ಸೇಷನ್ ಅಂತೇಳಿ ಕರಿತೀವಿ. ಲಿಕ್ವಿಡ್ ಟು ಸಾಲಿಡ್ ಆಯಿತು ಅಂದರೆ ಅದನ್ನು ಫ್ರೀಸಿಂಗ್ ಅಂತೇಳಿ ಕರಿತೀವಿ. ಸಾಲಿಡ್ ಟು ಡೈರೆಕ್ಟ್ ಗ್ಯಾಸ್ ಆಯಿತು ಅಂದರೆ ಅದನ್ನು ಸಬ್ಲಿಮೇಷನ್ ಅಂತೇಳಿ ಕರಿತೀವಿ. ಈಗ ಉದಾಹರಣೆಗೆ ಕರ್ಪೂರ, ಅಯೋಡೀನ್, ನ್ಯಾಫ್ತಲೀನ್, ಡಾಂಬರ್ ಗೋಳಿ ಅಂತ ನಾವು ಹೇಳ್ತೀವಿ. ಅಂದಾಗ ಇವು ಸಾಲಿಡ್ದಿಂದ ಡೈರೆಕ್ಟ್ ಏನಾಗುತ್ತವೆ, ಗ್ಯಾಸ್ ರೂಪದಲ್ಲಿ ಕನ್ವರ್ಟ್ ಆಗುತ್ತವೆ. So that is what we call it as sublimation, where the solid is directly entered into the gaseous state. Okay, so ಅಂದಾಗ ಮೆಲ್ಟಿಂಗ್ ಅಂದಾಗ ಯಾವಾಗಿದು, ಸಾಲಿಡ್ ಟು ಲಿಕ್ವಿಡ್. ಅದೇ ಫ್ರೀಸಿಂಗ್ ಅಂತೇಳಿ ಯಾವಾಗ ಹೇಳ್ತೀವಿ ನಾವು, ಲಿಕ್ವಿಡ್ ಟು ಸಾಲಿಡ್ ಆಗೋದು. ಓಕೆ, ಇನ್ನು ಅನಿಲಕ್ಕೂ ಮತ್ತು ವೇಪರ್ಸ್ಗಳಿಗೂ, ಆವಿಗೂ ಏನು ವ್ಯತ್ಯಾಸ? ಯಾವುದೇ ಒಂದು ವಸ್ತು
ಯಾವುದೇ ಒಂದು ವಸ್ತು ರೂಮ್ ಟೆಂಪರೇಚರ್ನಲ್ಲಿ ದ್ರವ ರೂಪದಲ್ಲಿದ್ದಾಗ ಅದನ್ನು ನಾವು ಕುದಿಸಿದ ನಂತರ ಏನು ಬಿಡುಗಡೆ ಮಾಡುತ್ತೆ ಅನಿಲಗಳು, ಆ ಅನಿಲಕ್ಕೆ ನಾವೇನಂತ ಕರಿತೀವಿ, ವೇಪರ್ಸ್ ಅಂತೇಳಿ ಕರಿತೀವಿ. ಅದೇ ಥರ ಒಂದು ವಸ್ತು ರೂಮ್ ಟೆಂಪರೇಚರ್ನಲ್ಲಿ ಗ್ಯಾಸ್ ರೂಪದಲ್ಲಿದ್ದಾಗ ಅದಕ್ಕೆ ಗ್ಯಾಸ್ ಅಂತೇಳಿ ಕರಿತೀವಿ. ಸೊ ವೇಪರ್ಸ್ಗೂ ಗ್ಯಾಸ್ಗೂ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದನ್ನು ನಾನು ರಿಪೀಟ್ ಮಾಡ್ತೀನಿ ನೋಡ್ರಿ. ಒಂದು ವಸ್ತು ದ್ರವ ರೂಪದಲ್ಲಿದ್ದು ಅದನ್ನು ಶಾಖಕ್ಕೆ ನಾವು ಒಳಪಡಿಸಿದಾಗ ಅದು ಉಂಟು ಮಾಡುವಂಥ ಅನಿಲಕ್ಕೆ ನಾವೇನಂತ ಕರಿತೀವಿ, ವೇಪರ್ಸ್ ಅಂತೇಳಿ ಕರಿತೀವಿ. A substance, if it is in the liquid state at room temperature and when it is heated and produce the gas, those gas molecules are generally referred as vapors. Okay, so that is another important point. Next, so ಈಗಾಗಲೇ ನಾನು ಡಿಸ್ಕಷನ್ ಮಾಡಿದಲ್ಲ, heating, on heating a solid usually changes to liquid and further heating it get converted into gaseous state. Like that, in the reverse process, when gas is cooled, you are getting liquid, and when liquid is cooled, you are getting solid. In chemical classification of matter ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದು ಫಿಸಿಕಲ್ ಕ್ಲಾಸಿಫಿಕೇಶನ್ ಆಯಿತು. ಈಗ ಕೆಮಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕೆಮಿಕಲ್ ಕ್ಲಾಸಿಫಿಕೇಶನ್ನಲ್ಲಿ ಎರಡು ಪ್ರಕಾರಗಳು ಈಗಾಗಲೇ ನಾನು ಹೇಳಿದೆ, ಪ್ಯೂರ್ ಸಬ್ಸ್ಟೆನ್ಸ್ಗಳು ಮತ್ತು ಮಿಕ್ಸ್ಚರ್ಸ್ಗಳು. ಅಂದಾಗ ಪ್ಯೂರ್ ಸಬ್ಸ್ಟೆನ್ಸ್ಗಳಲ್ಲಿ ಎರಡು ಪ್ರಕಾರ ಬರುತ್ತೆ, ಎಲಿಮೆಂಟ್ಸ್ಗಳು ಮತ್ತು ಕಂಪೌಂಡ್ಸ್ಗಳು. ಮಿಕ್ಸ್ಚರ್ನಲ್ಲಿ ಈಗಾಗಲೇ ನಾನು ಹೇಳಿದೆ ಹೋಮೋಜೀನಸ್ ಮತ್ತು ಹೆಟ್ರೋಜೀನಸ್ ಮಿಕ್ಸ್ಚರ್. ಉದಾಹರಣೆ ಎಕ್ಸಾಂಪಲ್ಸ್ನು ನಾನು ಹೇಳಿದೆ. ಎಲಿಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನೀವು ತಗೋರಿ, ಆಕ್ಸಿಜನ್ ತಗೋರಿ, ಕಾಪರ್ ತಗೋರಿ, ಐರನ್ ತಗೋರಿ, ಸೋಡಿಯಂ ತಗೋರಿ, ನಿಯಾನ್ ತಗೋರಿ, ಹೀಲಿಯಂ ತಗೋರಿ, ಸಿಲ್ವರ್ ತಗೊಳ್ರಿ, ಗೋಲ್ಡ್ ತಗೋರಿ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. 118 ಮೂಲ ವಸ್ತುಗಳು ನಮ್ಮ ಜೊತೆಯಲ್ಲಿವೆ. ಅದೇ ರೀತಿ ಕಂಪೌಂಡ್ಸ್ಗಳು ಅದರದ 10 ಪಟ್ಟನ್ನು ನಾವು ನೋಡ್ತೀವಿ. ಉದಾಹರಣೆಗೆ ವಾಟರ್ ತಗೊಳ್ರಿ, H2O, ಸಾಲ್ಟ್ ತಗೋರಿ, ಟೇಬಲ್ ಸಾಲ್ಟ್ ಅಂದರೆ ಉಪ್ಪು, NaCl ಅಂತ ಹೇಳ್ತೀವಿ, ಅಮೋನಿಯಾ NH3 ಅಂತೀವಿ. ಈ ರೀತಿ ಸಾಕಷ್ಟು ಉದಾಹರಣೆಗಳು. ಮೀಥೇನ್ ತಗೋರಿ, CH4 ಅಂತೀವಿ, ಅದೊಂದು ಕಾಂಪೌಂಡ್ ಆ್ಯಕ್ಚುಲಿ. ಸೊ ಹೋಮೋಜಿನಸ್ ಮಿಕ್ಸ್ಚರ್ಗೆ ನಾನು ಈಗಾಗಲೇ ಉದಾಹರಣೆ ಹೇಳಿದೆ. ಸಾಲ್ಟ್ ಸೊಲ್ಯೂಷನ್ ಅನ್ಬೋದು, ಶುಗರ್ ಸೊಲ್ಯೂಷನ್ ಅನ್ಬೋದು, ಏರ್ ಅನ್ನಬಹುದು, ಅಲಾಯ್ಸ್ ಅಂದರೆ ಈ ಒಂದು ಮಿಶ್ರ ಲೋಹಗಳಂತೆ ನಾವೇನು ಹೇಳ್ತೀವಿ, ಮಿಶ್ರ ಲೋಹಗಳ ಬಗ್ಗೆನೂ ನಾವು ಹೋಮೋಜಿನಸ್ ಮಿಕ್ಸ್ಚರ್ ಇದೆ ಆ್ಯಕ್ಚುಲಿ. ಹೆಟ್ರೋಜಿನಸ್ ಮಿಕ್ಸ್ಚರಿಗೆ ಉದಾಹರಣೆ ನೀವು ತಗೋಬೋದಾದರೆ ನೀರು ಮತ್ತು ಎಣ್ಣೆ ಅಂತೇಳಿ ತಗೋಬಹುದು. ಆಮೇಲೆ ಸ್ಯಾಂಡ್, ಉಸುಕನ್ನು ಉಪ್ಪಿನ ಜೊತೆ ಮಿಕ್ಸಪ್ ಮಾಡ್ಬೋದು, ಉಸುಕನ್ನು ಸಕ್ಕರೆ ಜೊತೆ ಮಿಕ್ಸಪ್ ಮಾಡ್ಬೋದು. ಅದು ಹೆಟ್ರೋಜಿನಸ್ ಮಿಕ್ಸ್ಚರ್ಗೆ ಉದಾಹರಣೆಯಾಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ನಾವು ನೋಡ್ತೀವಿ. ಇನ್ನು ಮುಖ್ಯವಾಗಿ ಪ್ಯೂರ್ ಸಬ್ಸ್ಟೆನ್ಸಸ್ ಅಂದರೆ ಏನು ಅನ್ನೋದು ನೋಡ್ರಿ. ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಹ್ಯಾವ್ ಫಿಕ್ಸ್ಡ್ ಕಾಂಪೋಸಿಷನ್ ಅಂದರೆ ಏನರ್ಥ? ಪ್ಯೂರ್ ಸಬ್ಸ್ಟೆನ್ಸ್ಗಳು ಉದಾಹರಣೆ ಎಲಿಮೆಂಟ್ಸ್ ಆಗಿರ್ಬೋದು, ಕಂಪೌಂಡ್ಸ್ ಆಗಿರ್ಬೋದು. ಇದರಲ್ಲಿ ಸಾಮಾನ್ಯವಾಗಿ ಒಂದೇ ತರಹದ ಪರಮಾಣುಗಳು ಇಲ್ಲ ಒಂದೇ ತರಹದ ಅಣುಗಳನ್ನು ನೋಡ್ತೀವಿ. ಒಂದು ವೇಳೆ ಅದು ಕಾಂಪೌಂಡ್ ಆಗಿದ್ದೇ ಆದರೆ, ಸಂಯುಕ್ತ ವಸ್ತು ಆಗಿದ್ದೇ ಆದರೆ, ಅದರಲ್ಲಿ ಈ ಮೂಲ ವಸ್ತುಗಳ ಪ್ರಮಾಣ ಏನಾಗಿರುತ್ತೆ, ನಿರ್ಧಾರಿತವಾಗಿರುತ್ತೆ. ಈಗ ಉದಾಹರಣೆಗೆ ತಾಮ್ರ, ಕಾಪರ್ ಮುಖ್ಯವಾಗಿ ತಾಮ್ರದ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ, ಅಲ್ಲಿ ಬೇರೆ ಪರಮಾಣುಗಳು ಕಂಡು ಬರೋದೇ ಇಲ್ಲ. ಸಿಲ್ವರ್ ತಗೊಳ್ರಿ, ಸಿಲ್ವರ್ ಪರಮಾಣುಗಳೇ ಇರ್ತವೆ, ಅದರಲ್ಲಿ ಎಲ್ಲ ಸಿಲ್ವರ್ ಪರಮಾಣುಗಳೇ ಕಂಡು ಬರ್ತವೆ. ನೀರು ತಗೊಳ್ರಿ, ನೀರು ತಗೊಂಡಾಗ ಇಲ್ಲಿ ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ. ಹೈಡ್ರೋಜನ್ 2 ಪ್ರಮಾಣ ಇದ್ದರೆ ಆಕ್ಸಿಜನ್ 1 ಪ್ರಮಾಣದಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ನಿರ್ಧಾರಿತವಾಗಿರುತ್ತೆ. H2O ಅಂತೇಳಿ ನಾವು ಬರಿತೀವಿ. ಹೈಡ್ರೋಜನ್ 2 ಟೈಮ್ಸ್ ಇದ್ದರೆ ಆಕ್ಸಿಜನ್ 1 ಟೈಮ್. 2 ಪರಮಾಣುಗಳು ಹೈಡ್ರೋಜನ್ ಜೊತೆ 1 ಪರಮಾಣು ಆಮ್ಲಜನಕ ಕೂಡಿಕೊಂಡಿರುತ್ತೆ. ಗ್ಲುಕೋಸ್ ಎಕ್ಸಾಂಪಲ್ ತಗೊಳ್ರಿ, C6H12O6 ಅಂತೀವಿ. C6H12O6 ಅಂದಾಗ 6 ಕಾರ್ಬನ್ ಆಟಮ್ಸ್ಗಳು, 12 ಹೈಡ್ರೋಜನ್ ಆಟಮ್ಗಳು, 6 ಆಕ್ಸಿಜನ್ ಆಟಮ್ಸ್ಗಳು ಅಂದಾಗ ಕಂಪೌಂಡ್ಸ್ಗಳಾಗಿರ್ಬೋದು ಅಥವಾ ಎಲಿಮೆಂಟ್ಸ್ಗಳಾಗಿರ್ಬೋದು, ಇವುಗಳಲ್ಲಿ ಬರುವಂಥ ಘಟಕಗಳು ಯಾವಾಗಲೂ ಏನಿರ್ತವೆ, ಫಿಕ್ಸ್ಡ್ ಕಾಂಪೋಸಿಷನ್ ಇರುತ್ತೆ, ನಿರ್ಧಾರಿತ ಕಾಂಪೋಸಿಷನ್ ಇರುತ್ತೆ, ನಿರ್ಧಾರಿತ ಘಟಕಗಳು ಇರುತ್ತವೆ. ಅವುಗಳ ಪ್ರಮಾಣನೂ ನಿರ್ಧಾರಿತವಾಗಿರುತ್ತೆ ಮತ್ತು ಅವುಗಳಲ್ಲಿ ಒಂದೇ ಥರದ ಪರಮಾಣು ಅಥವಾ ಅಣುಗಳನ್ನು ನಾವು ಕಂಡುಕೊಳ್ತೀವಿ. ಸೊ ಹಿಯರ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಹ್ಯಾವ್ ಫಿಕ್ಸ್ಡ್ ಕಾಂಪೋಸಿಷನ್, ಫಿಕ್ಸ್ಡ್ ಆ್ಯಂಡ್ ಡೆಫಿನೆಟ್ ಕಾಂಪೋಸಿಷನ್. ನೆಕ್ಸ್ಟ್, ಪ್ಯೂರ್ ಸಬ್ಸ್ಟೆನ್ಸ್ಗಳನ್ನು ನಾವು
ಫರ್ದರ್ ಕ್ಲಾಸಿಫೈ ಮಾಡ್ತೀವಿ, ಮೂಲ ವಸ್ತುಗಳು ಮತ್ತು ಕಂಪೌಂಡ್ಸ್ಗಳಂತೇಳಿ. ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಎಲಿಮೆಂಟ್ಸ್ಗಳಲ್ಲಿ, ಮೂಲ ವಸ್ತುಗಳಲ್ಲಿ ಒಂದೇ ಟೈಪ್ ಆದಂತಹ ಪರಮಾಣುಗಳು ಒಳಗೊಂಡಿರುತ್ತವೆ. ಯಾವುದೇ ಒಂದು ಎಲಿಮೆಂಟ್ ತಗೋರಿ, ಈಗ ತಾಮ್ರ ತಗೊಂಡ್ರೆ ಅಂದರೆ ತಾಮ್ರದ ಪರಮಾಣುಗಳು ಮಾತ್ರ ಇರುತ್ತವೆ ಅಲ್ಲಿ. ನೀವು ಹೈಡ್ರೋಜನ್ ತಗೊಂಡ್ರೆ ಅಂದರೆ ಹೈಡ್ರೋಜನ್ ಪರಮಾಣುಗಳು ಮಾತ್ರ ಸಿಗುತ್ತವೆ. ದಟ್ ಮೀನ್ಸ್ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್. ಅದೇ ಥರ ಕಂಪೌಂಡ್ಸ್ಗಳಲ್ಲಿ ದೇ ಆರ್ ಮೇಡ್ ಅಪ್ ಆಫ್ ಒನ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲಿ ಸಾಮಾನ್ಯವಾಗಿ ಮೂಲ ವಸ್ತುಗಳಲ್ಲಿ ನಾವು ಆಟಮ್ಸ್ಗಳನ್ನು ಕಂಡುಕೊಳ್ತೀವಿ, ಮಾಲಿಕ್ಯೂಲ್ಸನ್ನು ಕಂಡುಕೊಳ್ತೀವಿ. ಈ ಉದಾಹರಣೆಗೆ ಹೈಡ್ರೋಜನ್ ಅಂತೇಳಿ ನಾವು ಹೇಳಿದಾಗ, ಹೈಡ್ರೋಜನ್ ಆ್ಯಕ್ಚುಲಿ H2 ರೂಪದಲ್ಲಿ ನಮಗೆ ಕಂಡು ಬರುತ್ತೆ. H2 ಅಂದಾಗ H 2 ಆಟಮ್ಸ್ಗಳಲ್ಲಿರುತ್ತೆ, ಅಂದರೆ ಅದನ್ನು ನಾವು ಡೈ ಅಟಾಮಿಕ್ ಅಂತ ಹೇಳಿ ಕರಿತೀವಿ ಅಥವಾ ಮಾಲಿಕ್ಯೂಲ್ ಅಂತ ಕರಿತೀವಿ. ಕ್ಲೋರಿನ್ Cl2 ಅದ, ಅದೇ ಥರ ನೈಟ್ರೋಜನ್ N2 ಅದ, ಓಝೋನ್ O3 ಅದ, ಸಲ್ಫರ್ S8 ಅದ. ಈ ರೀತಿ ಅವು ಆಟಮ್ಸ್ಗಳ ರೂಪದಲ್ಲಾದರೂ ಎಕ್ಸಿಸ್ಟ್ ಆಗಿರುತ್ತವೆ, ಇಲ್ಲ ಮಾಲಿಕ್ಯೂಲ್ಸ್ಗಳ ರೂಪದಲ್ಲಾದರೂ ಎಕ್ಸಿಸ್ಟ್ ಆಗಿರುತ್ತವೆ. ಈಗ ಉದಾಹರಣೆಗೆ ಇಲ್ಲಿ ನೋಡ್ರಿ, 2 ಹೈಡ್ರೋಜನ್ಗಳು ಕಂಬೈನ್ಡ್ ಆಗಿ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ನಮಗೆ ಕಂಡು ಬರುತ್ತೆ. ಅದೇ ಥರ 2 ಆಕ್ಸಿಜನ್ ಆಟಮ್ಸ್ಗಳು ಕಂಬೈನ್ಡ್ ಆಗಿ ಒಂದು ಮಾಲಿಕ್ಯೂಲ್ ಆಕ್ಸಿಜನ್ ನಮಗೆ ಸಿಗುತ್ತೆ. ಯಾಕೆ ಈ ರೀತಿ ಆಗತ್ತೆ ಅನ್ನೋ ವಿಚಾರ ಬಂದಾಗ, ಮುಖ್ಯವಾಗಿ ಅವುಗಳು ಸ್ಟೆಬಿಲಿಟಿಯನ್ನು ಸ್ಥಿರತೆಯನ್ನು ಹೊಂದೋ ಕಾರಣಕ್ಕಾಗಿ ಆಟಮ್ಸ್ಗಳು ಮಾಲಿಕ್ಯೂಲ್ಸ್ಗಳಾಗಿ ಪರಿವರ್ತನೆ ಆಗ್ತಾ ಇರುತ್ತವೆ. ಇದು ಎಲ್ಲದರಲ್ಲೂ ಕಂಡು ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಬಲ್ ಗ್ಯಾಸಸ್ ನೀವು ತಗೊಂಡ್ರಿ, ನೋಬಲ್ ಗ್ಯಾಸಸ್ಗಳಲ್ಲಿ ಎಲ್ಲ ಅಟಾಮಿಕ್ ಸ್ಟೇಟ್ನಲ್ಲೇ ಇರುತ್ತವೆ. ಹೀಲಿಯಂ, ನಿಯಾನ್, ಅರ್ಗಾನ್ ಇವೆಲ್ಲ ಅಟಾಮಿಕ್ ಸ್ಟೇಟ್ನಲ್ಲೇ ಇರುತ್ತವೆ. ಅದೇ ರೀತಿ ನೀವು ಹೈಡ್ರೋಜನ್ ತಗೊಂಡ್ರಿ, ಕ್ಲೋರಿನ್ ತಗೊಂಡ್ರಿ, ಇವು ಮಾಲಿಕ್ಯೂಲ್ಗಳ ರೂಪದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್ ಕಂಪೌಂಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ 2 ಅಥವಾ ಎರಡಕ್ಕಿಂತ ಹೆಚ್ಚು ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್, 2 ಅಥವಾ ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳ ಪರಮಾಣುಗಳ ಸಂಯೋಗದಿಂದ ಉಂಟಾಗಿರುವಂಥ ವಸ್ತುವನ್ನು ನಾವೇನಂತ ಕರಿತೀವಿ? ಸಂಯುಕ್ತ ವಸ್ತು ಅಂತ ಹೇಳಿ ಕರಿತೀವಿ. ವೆನ್ 2 or more atoms of different elements combined chemically together in a definite ratio. ಭಾಳ ಇಂಪಾರ್ಟೆಂಟ್ ವರ್ಡ್ ನೋಡ್ರಿ, ಡೆಫಿನೆಟ್ ರೇಷೋ. ಯಾಕಂದರೆ ಮಿಕ್ಸ್ಚರ್ನಲ್ಲಿ ಡೆಫಿನೆಟ್ ರೇಷೋ ಇರೋದಿಲ್ಲ. ಸೊ ಇಲ್ಲಿ ಕೆಮಿಕಲಿ ಕಂಬೈಂಡ್ ಆಗ್ತಾವ, ಅಲ್ಲಿ ಫಿಸಿಕಲಿ ಕಂಬೈಂಡ್ ಆಗ್ತಾವ. ಈಗ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ಕೇಳ್ಕೋಬೇಕು. ಸೊ ಅಂದಾಗ ವಾಟ್ ಆ್ಯಕ್ಚುಲಿ ಕಂಪೌಂಡ್ ಈಸ್ ಅಂದರೆ 2 ಅಥವಾ ಎರಡಕ್ಕಿಂತ ಹೆಚ್ಚು ಆಟಮ್ಸ್ಗಳು ಬೇರೆ ಬೇರೆ ಮೂಲವಸ್ತುಗಳ ಕಂಬೈನ್ಡ್ ಆದಾಗ ಉಂಟಾಗಿರುವಂಥ ಒಂದು ಉತ್ಪನ್ನಕ್ಕೆ ನಾವೇನಂತ ಕರಿತೀವಿ? ಕಂಪೌಂಡ್ ಅಂತ ಕರಿತೀವಿ. ಇಲ್ಲಿ ಆ 2 ಮೂಲವಸ್ತುಗಳ ಪರಮಾಣುಗಳು ಏನಾಗಿರ್ತವೆ? ಕೆಮಿಕಲಿ ಬಾಂಡೆಡ್ ಆಗಿರುತ್ತವೆ, ರಾಸಾಯನಿಕವಾಗಿ ಸಂಯೋಗಗೊಂಡಿರುತ್ತವೆ ಮತ್ತು ಡೆಫಿನೆಟ್ ರೇಷೋನಲ್ಲೇ ಇರುತ್ತವೆ. ಅದಕ್ಕೆ ನಾವು ಕಂಪೌಂಡ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನೀವು H2O ಅಂತ ಹೇಳಿ ತಗೋಬಹುದು. H2O H2 + O2 ಗಿವ್ ರೈಸ್ ಟು H2O ಅಂತ ಹೇಳಿ ನಾವು ಹೇಳ್ತೀವಿ. ಅಂದಾಗ ಇಲ್ಲಿ ಹೈಡ್ರೋಜನ್ ಆಟಮ್ ಜೊತೆ ಆಕ್ಸಿಜನ್ ಆಟಮ್ಸ್ಗಳು ಏನಾಗಿರ್ತವೆ? ಸಂಯೋಗಗೊಂಡಿರ್ತವೆ ವಿತ್ ಡೆಫಿನೆಟ್ ರೇಷೋ. ನೀವು ರಿಯಾಕ್ಷನ್ ಬರೆದ್ರೆ ಅಂದರೆ H2 + O2 ಗಿವ್ ರೈಸ್ ಟು H2O. ಅಲ್ಲಿ H2 ಮುಂದೆ ನಾನು 2H2 ಅಂತ ಬರಿತೀನಿ, ಅಂದರೆ 2 moles ಆಫ್ ಹೈಡ್ರೋಜನ್ ಕಂಬೈನ್ಡ್ ವಿತ್ 1 mole ಆಫ್ ಆಕ್ಸಿಜನ್ ಟು ಗಿವ್ ವಾಟರ್ ಮಾಲಿಕ್ಯೂಲ್ಸ್, H2O ಮಾಲಿಕ್ಯೂಲ್ಸ್ಗಳು. ಸೊ ಈ ರೀತಿ ಡೆಫಿನೆಟ್ ರೇಷೋ ಇರುತ್ತೆ ಮತ್ತು ಕೆಮಿಕಲಿ ಕಂಬೈನ್ಡ್ ಆಗಿರ್ತವೆ. ಆಮೇಲೆ ಇಲ್ಲಿ ಒಂದು ಸಲ ಕಂಪೌಂಡ್ ತಯಾರು ಆದ ನಂತರ ಅದನ್ನು ನಾವು ಯಾವುದೇ ರೀತಿಯಿಂದ ಫಿಸಿಕಲ್ ಮೆಥಡ್ಸ್ಗಳ ಮುಖಾಂತರ, ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಅನ್ಬೋದು, ಅಂದರೆ ಕೈನಿಂದ ಅನ್ಬೋದು, ಅಥವಾ ಕ್ರಿಸ್ಟಲೈಸೇಷನ್ ಅವುಗಳನ್ನು ಘನೀಕರಣ ಮಾಡೋದು ಅನ್ಬೋದು. ಈ ರೀತಿ ಫಿಸಿಕಲ್ ಮೆಥಡ್ಸ್ಗಳ ಮುಖಾಂತರ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವುಗಳ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ H2O ತಗೊಳ್ರಿ. H2 + O2 ಗಿವ್ ರೈಸ್ ಟು H2O. H2Oದಿಂದ H2 ಮತ್ತು O2 ಅನ್ನು ನಾವು ಫಿಸಿಕಲ್ ಮೆಥಡ್ದಿಂದ ತೆಗಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅವುಗಳನ್ನು ನಾವು ಕೆಮಿಕಲ್ ಮೆಥಡ್ಸ್ದಿಂದ ಸಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಲೈಸಿಸ್, ವಿದ್ಯುತ್ ವಿಭಜನೆ ಮುಖಾಂತರ ನಾವೇನು ಮಾಡ್ಬೋದು? ನೀರಿನಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಸಪ್ರೇಟ್ ಮಾಡ್ಬೋದು. ದೇ ಕ್ಯಾನ್ ಬಿ ಸಪ್ರೇಟೆಡ್, ದೇರ್ ಕಾನ್ಸ್ಟಿಟ್ಯೂಯೆಂಟ್
ಕಾಂಪೋನೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಮೆಥಡ್ಸ್, ನಾಟ್ ದ ಫಿಸಿಕಲ್ ಮೆಥಡ್. ಆದರೆ ಮಿಕ್ಸ್ಚರ್ನಲ್ಲಿ ನಾವು ಫಿಸಿಕಲ್ ಮೆಥಡ್ದಿಂದ ಸಪ್ರೇಟ್ ಮಾಡಬಹುದು. ಎಕ್ಸಾಂಪಲ್ಸ್ ನೋಡ್ರಿ, ಈಗಾಗಲೇ ನಾನು ಹೇಳಿದೆ, ವಾಟರ್ ಆಗ್ಬೋದು, ಅಮೋನಿಯಾ ಆಗ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ಶುಗರ್ ಆಗ್ಬೋದು. ಸಾಧಾರಣವಾಗಿ ಇಲ್ಲಿ ವಾಟರ್ ಮಾಲಿಕ್ಯೂಲ್ನಲ್ಲಿ 2 ಹೈಡ್ರೋಜನ್ ಜೊತೆ 1 ಆಕ್ಸಿಜನ್ ಕಂಬೈಂಡ್ ಆಗಿದೆ. ಕಾರ್ಬನ್ ಡೈಆಕ್ಸೈಡ್ನಲ್ಲಿ 1 ಕಾರ್ಬನ್ ಜೊತೆ 2 ಆಕ್ಸಿಜನ್ ಆಟಮ್ಸ್ಗಳು ಸಂಯೋಗಗೊಂಡಿವೆ ಕೆಮಿಕಲಿ. ನೆಕ್ಸ್ಟ್ ಇಲ್ಲಿ ಯಾವಾಗಲೂ ಒಂದು ವಿಚಾರ ನೋಡ್ರಿ, ಆಟಮ್ಸ್ ಏನು ನಾವು ಮಿಕ್ಸಪ್ ಮಾಡಿರ್ತೀವಿ ಎಲಿಮೆಂಟ್ಸದ್ದು, ಅವು ಡೆಫಿನೆಟ್ ರೇಷೋನಲ್ಲೇ ಇರುತ್ತವೆ ಮತ್ತು ಫಿಕ್ಸ್ಡ್ ರೇಷೋನಲ್ಲೇ ಇರುತ್ತೆ. ಸೊ ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಕಂಪೌಂಡ್. ಈಗ H2ನಲ್ಲಿ H2 ಮತ್ತೆ 2 ಹೈಡ್ರೋಜನ್ ಜೊತೆ 1 ಆಕ್ಸಿಜನ್ ಇದೆ. ಆದರೆ ಇನ್ನೊಂದು ಕಂಪೌಂಡ್ ಹೈಡ್ರೋಜನ್ ತಗೊಂಡ್ರೆ ಇದೇ ರೇಷೋನಲ್ಲಿ ಇರಂಗಿಲ್ಲ. ಈಗ ಉದಾಹರಣೆಗೆ H2O2 ಹೈಡ್ರೋಜನ್ ಪೆರಾಕ್ಸೈಡ್ ಅಂತೀವಿ, ಅಲ್ಲಿ 2 ಹೈಡ್ರೋಜನ್ ಜೊತೆ 2 ಆಕ್ಸಿಜನ್ಗಳು ಕಂಬೈಂಡ್ ಆಗಿರ್ತವೆ. ಅಂದರೆ ಪ್ರತಿಯೊಂದು ಕಂಪೌಂಡ್ನಲ್ಲೂ ಆಟಮ್ಸ್ಗಳು ಏನಾಗಿರ್ತಾವ, ಡಿಫ್ರೆಂಟ್ ರೇಷೋನಲ್ಲಿ. ಒಂದರಲ್ಲಿ ಡೆಫಿನೇಟ್ ಫಿಕ್ಸ್ಡ್ ಇರುತ್ತೆ, ಇನ್ನೊಂದು ಕಂಪೌಂಡ್ ತೊಗೊಂಡಾಗ ಅಲ್ಲಿಯೂ ಮತ್ತು ಫಿಕ್ಸ್ಡ್ ಮತ್ತು ಡೆಫಿನೇಟ್ ರೇಷೋನ್ನೇ ಮೇಂಟೈನ್ ಮಾಡಿರ್ತವೆ. ಇಲ್ಲಿ ಯಾವ ರೇಷೋ ಮೇಂಟೈನ್ ಮಾಡಿರ್ತವೆ ಅದೇ ರೇಷೋ ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಆಗಿರೋದಿಲ್ಲ. ಸೊ ಇದು ಮುಖ್ಯವಾಗಿ ಬಹಳ ಮುಖ್ಯವಾದಂಥ ಸಂಗತಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಈಗ ಒಂದು ಉದಾಹರಣೆ ನಾನು ತಗೊಳ್ತೀನಿ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ವಾಟರ್ ಅಂತ ಹೇಳಿದ್ವಿ ನಾವು. ನೀರು ದ್ರವ ರೂಪದಲ್ಲಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ರೂಪದಲ್ಲಿದೆ. ಹಾಗಾಗಿ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉಂಟಾಗಿರುವಂಥ ಉತ್ಪನ್ನ ದ್ರವ ರೂಪದಲ್ಲಿದೆ. ಅಂದರೆ ಕಂಪೌಂಡ್ ಏನು ತಯಾರಾಗಿರುತ್ತೆ ಅದು ಮೂಲ ಘಟಕಗಳ ಭೌತಿಕ ಸ್ಥಿತಿಯನ್ನು ಒಳಗೊಂಡಿರಬಹುದು ಅಥವಾ ಒಳಗೊಳ್ಳದೇ ಇರಬಹುದು. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ಯಾವ ಘಟಕಗಳಿಂದ ಮಾಡಲ್ಪಟ್ಟಿದೆ ಆ ಘಟಕಗಳ ಗುಣಲಕ್ಷಣ ಅದು ತೋರಿಸೋದಿಲ್ಲ. ಈಗ ಉದಾಹರಣೆಗೆ ನೀರನ್ನು ನಾವು ಈ ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ನಂದಿಸಲಿಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಹೈಡ್ರೋಜನನ್ನು ಮುಖ್ಯವಾಗಿ ಒಂದು ಕಂಬಸ್ಟಿಬಲ್ ಮಟೀರಿಯಲ್ ದಹ್ಯ ವಸ್ತು ರೂಪದಲ್ಲಿ ಬಳಸ್ಕೊಳ್ತೀವಿ. ಆಕ್ಸಿಜನನ್ನು ಸಪೋರ್ಟರ್ ಆಫ್ ಕಂಬಷನ್ ದಹನಾನುಕೂಲಿ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಹೈಡ್ರೋಜನ್ ಗುಣಲಕ್ಷಣಗಳೇ ಬೇರೆ, ಆಕ್ಸಿಜನ್ ಗುಣಲಕ್ಷಣಗಳೇ ಬೇರೆ, ಎರಡೂ ಕಂಬೈಂಡ್ ಆದ ನಂತರ ಬರುವಂಥ ಉತ್ಪನ್ನದ ಗುಣಲಕ್ಷಣಗಳೇ ಬೇರೆಯಾಗಿರುತ್ತವೆ. ಈ ರೀತಿ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ತೋರಿಸಿರೋದಿಲ್ಲ. ಸೊ ಹಿಯರ್ hydrogen, it is interesting to note that hydrogen burns with pop sound. Oxygen is a supporter of combustion, but water is used as fire extinguisher. Okay, so ಹೀಗಾಗಿ ತಯಾರಾದಂಥ ಕಂಪೌಂಡ್ ತನ್ನ ಘಟಕಗಳ ಗುಣಲಕ್ಷಣಗಳನ್ನು ಎಂದು ತೋರಿಸಿರೋದಿಲ್ಲ. ಇನ್ನು ಬರೋದು ಮಿಕ್ಸ್ಚರ್ ಪಾಯಿಂಟ್ ಆಫ್ ವ್ಯೂ. A mixture contain particles of 2 or more pure substances which may be present in any ratio. ಅಂದಾಗ ಮಿಶ್ರಣಗಳಲ್ಲಿ ನಾವೇನು ಮಾಡ್ತೀವಿ, ಅನೇಕ ಪ್ಯೂರ್ ಸಬ್ಸ್ಟೆನ್ಸ್ಗಳನ್ನು, ಶುದ್ಧೀಕರಿಸಿದಂಥ ವಸ್ತುಗಳನ್ನು ಸೇರಿಸಿ ಯಾವುದೇ ರೇಷೋನಲ್ಲಿ ನಾವು ಹಾಕಬಹುದು. ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ ಇಲ್ಲಿ. ಈಗ ಸಾಮಾನ್ಯವಾಗಿ ನಾವು ಈ ಸ್ವೀಟ್ ಸ್ಟಾಲಿಗೆ ಹೋದಾಗ ಖಾರ ಕೊಡ್ರಿ ಅಂತ ಹೇಳ್ತೀವಿ, ಮಿಕ್ಸ್ಚರ್ ಕೊಡ್ರಿ ಅಂತ ಹೇಳ್ತೀವಿ. ಆತ ಏನು ಮಾಡ್ತಾನೆ, ತನ್ನ ಕೈಗೆ ಎಟಕಿದಷ್ಟು ಅನೇಕ ಖಾರದ ಕಾಂಪೋನೆಂಟ್ಸ್ಗಳನ್ನು ಹಾಕ್ತಾ ಹೋಗ್ತಾನೆ. ಇದೇ ರೇಷನಲ್ಲಿ ಒಂದನೇದು, ಇದೇ ರೇಷನಲ್ಲಿ ಎರಡನೇದು ಅಂತ ಹಾಕೋದಿಲ್ಲ. ಯಾವುದು ಬೇಕು ಅದನ್ನು ತನಗೆ ಅನುಕೂಲ ಆಗೋವಂಥ ರೇಷನಲ್ಲಿ ಹಾಕಿರ್ತಾನೆ. ಅದನ್ನೇ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಈಗ ಗಾಳಿ ಅಂಥೇಳಿ ನಾವು ತಗೊಂಡಾಗ ಗಾಳಿಯಲ್ಲಿ ನೈಟ್ರೋಜನ್ನು ಇದೆ, ಆಕ್ಸಿಜನ್ನು ಇದೆ, ಸಲ್ಫರ್ ಡೈಆಕ್ಸೈಡನ್ನು ಇದೆ, ಕಾರ್ಬನ್ ಡೈಆಕ್ಸೈಡನ್ನು ಇದೆ. ಎಲ್ಲ ಫಿಕ್ಸ್ಡ್ ರೇಷನಲ್ಲಿ ಇಲ್ಲ, ಬೇರೆ ಬೇರೆ ರೇಷನಲ್ಲಿ ಇರುತ್ತವೆ. ಹೀಗಾಗಿ ಮಿಕ್ಸ್ಚರ್ ಅನ್ನೋದು ಏನಪ್ಪ ಅಂದರೆ ಒಂದು ಕೈಂಡ್ ಆಫ್ ಸಬ್ಸ್ಟೆನ್ಸ್ ಆಗಿದ್ದು, ಒಂದು ಥರದ ವಸ್ತುವಾಗಿದ್ದು, ಇದರಲ್ಲಿ ಅನೇಕ ಪ್ಯೂರ್ ಸಬ್ಸ್ಟೆನ್ಸ್ಗಳನ್ನು ನಾವು ಯಾವ ಬೇಕು ರೇಷೋನಲ್ಲಿ ಆ ರೇಷೋನಲ್ಲಿ ಮಿಕ್ಸಪ್ ಮಾಡಿರ್ತೀವಿ. ಯಾವುದೇ ರೀತಿಯಿಂದ ಫಿಕ್ಸ್ಡ್ ರೇಷೋ ಇರೋದಿಲ್ಲ. ಇದೇ ಮಿಕ್ಸ್ಚರ್. ನಾನು ಓದ್ತೀನಿ ನೋಡ್ರಿ. ಎ ಮಿಕ್ಸ್ಚರ್ ಕಂಟೈನ್ ಪಾರ್ಟಿಕಲ್ಸ್ ಆಫ್ 2 or more pure substances which may be present in it with any kind of ratios. ಇಲ್ಲಿ ರೇಷೋ ಏನಿರೋದಿಲ್ಲ, ಫಿಕ್ಸ್ ಇರೋದಿಲ್ಲ. ಇದರಲ್ಲಿ 2 ಪ್ರಕಾರ ಬರುತ್ತೆ. ಒಂದು ಹೋಮೋಜೀನಸ್ ಮಿಕ್ಸ್ಚರ್, ಇನ್ನೊಂದು ಹೆಟ್ರೋಜೀನಸ್ ಮಿಕ್ಸ್ಚರ್. ಹೋಮೋಜೀನಸ್ ಮಿಕ್ಸ್ಚರ್ನಲ್ಲಿ ಏನಾಗಿರುತ್ತವೆ ಅಂದರೆ ಇರುವಂಥ ಎಲ್ಲ ಕಾಂಪೋನೆಂಟ್ಸ್ಗಳು ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡಿಬಿಟ್ಟಿರ್ತವೆ. ಅಂದರೆ ನಿಮಗೆ ಅಲ್ಲಿ ಏಕರೂಪತೆ ಕಂಡು ಬರುತ್ತೆ.
ನೀವು ಅದನ್ನು ಅನುಭವಿಸಿದಾಗ ಮಾತ್ರ ಅದರಲ್ಲಿ ಇರುವಂಥ ಘಟಕಗಳ ಬಗ್ಗೆ ಅನುಭವ ಬರುತ್ತೆ. ಈಗ ಉದಾಹರಣೆಗೆ ನಾನು ಉಪ್ಪಿನ ದ್ರಾವಣವನ್ನು ತಗೊಂಡೆ ಅಂತ ಇಟ್ಕೋರಿ. ಈ ಉಪ್ಪಿನ ದ್ರಾವಣವನ್ನು ನಾನು ತಗೊಂಡಾಗ ನೋಡಿದ ತಕ್ಷಣ ನನಗದು ನೀರಿನ ರೂಪದಲ್ಲಿನೇ ಕಾಣಿಸುತ್ತೆ. ಯಾವಾಗ ನಾನು ಅದನ್ನು ಟೇಸ್ಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಅದರಲ್ಲಿ ನೀರು ಇದೆ, ಉಪ್ಪು ಇದೆ ಅಂತ ಹೇಳಿ. ಸೊ ಈ ರೀತಿ ಹೋಮೋಜಿನಸ್ ಮಿಕ್ಸ್ಚರ್ನಲ್ಲಿ ಏನು ಕಾಂಪೋನೆಂಟ್ಸ್ಗಳಿರ್ತವೆ, ದೇ ಕಂಪ್ಲೀಟ್ಲಿ ಮಿಕ್ಸ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಮೇಂಟೈನ್ಸ್ ದ ಯೂನಿಫಾರ್ಮಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಟ್ಸ್ ಯೂನಿಫಾರ್ಮಿಟಿ ಥ್ರೂ ಔಟ್ ದ ಬಲ್ಕ್ ಆಫ್ ದ ಮಿಕ್ಸ್ಚರ್ ಆರ್ ಸಿಸ್ಟಮ್ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಸ್ಟೂಡೆಂಟ್ಸ್, ಫಸ್ಟ್ ಟೈಮ್ ನೀವೇನು ಮಾಡ್ರಿ, ಕಾನ್ಸಂಟ್ರೇಟ್ ಮಾಡಿ ಪಾಠವನ್ನು ಕೇಳ್ರಿ. ಸೆಕೆಂಡ್ ಟೈಮ್ ಇದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿರ್ತೀವಲ್ಲ, ಆ ವಿಡಿಯೋದ ಮುಖಾಂತರ ನೀವು ಫಸ್ಟ್ ಟೈಮ್ ನೋಡ್ರಿ. ಸೆಕೆಂಡ್ ಟೈಮ್ ನೀವು ನೋಟ್ಸನ್ನು ಮಾಡ್ತಾ ಹೋಗ್ರಿ. ಇದರಲ್ಲಿ ಬರುವಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡಿದ್ರಿ ಅಂದರೆ ನಿಮ್ಮ ನೋಟ್ಸು ಸೈಮಲ್ಟೇನಿಯಸ್ಲಿ ರೆಡಿ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಮೊದಲು ಕಾನ್ಸಂಟ್ರೇಟ್ ಮಾಡಿ ಕೇಳ್ರಿ, ಆಮೇಲೆ ಇದನ್ನೇ ನೀವೇನು ಮಾಡಿರಿ ನಿಮ್ಮ ನೋಟ್ಸಿಗೂ ಪ್ರಿಪೇರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳ್ರಿ. ಎರಡನೇ ಪಾಯಿಂಟ್, ಯಾಕೆ ಆ್ಯಕ್ಚುಲಿ ಹೋಮೋಜೀನಸ್ ಅಂತೇಳಿ ನಾವು ಕರಿತೀವಿ? ಈ ಒಂದು ಮಿಶ್ರಣದಲ್ಲಿ ಇರುವಂಥ ಘಟಕಗಳ ಡೆನ್ಸಿಟಿ, ಸಾಂದ್ರತೆ ಮತ್ತು ಪ್ರೆಷರ್ ಇವೆರಡೂ ಏಕರೂಪದಲ್ಲಿದ್ದರೆ ಅದು ಹೋಮೋಜಿನಸ್ ಮಿಕ್ಸ್ಚರ್ ಆಗುತ್ತೆ. ಈಗ ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ಡ್ ಇನ್ ವಾಟರ್ ಅಂದಾಗ ನೀರಿನ ಸಾಂದ್ರತೆ ಮತ್ತು ಸೋಡಿಯಂ ಅಯಾನ್ಸ್ಗಳ ಸಾಂದ್ರತೆ, ನೀರಿನಲ್ಲಿರುವಂಥ ಉಂಟಾಗುವಂಥ ನೀರಿನ ಕಣಗಳಿಂದ ಪ್ರೆಷರ್ ಆಗೋದು ಮತ್ತು ಸೋಡಿಯಂ ಅಯಾನ್ಸ್ಗಳಿಂದ ಉಂಟಾಗುವಂಥ ಪ್ರೆಷರ್ ಏಕರೂಪದಲ್ಲಿರುತ್ತೆ. ಈ ರೀತಿ ಏಕರೂಪದಲ್ಲಿ ಇದ್ದಾಗ ಮಾತ್ರ ಅದು ಹೋಮೋಜಿನಸ್ ಸೊಲ್ಯೂಷನ್ ಅಥವಾ ಹೋಮೋಜಿನಸ್ ಮಿಕ್ಸ್ಚರ್ ಅನಿಸ್ಕೊಳ್ಳುತ್ತೆ. ಸೊ ವಾಟ್ ಈಸ್ ಹೋಮೋಜಿನಸ್ ಮಿಕ್ಸ್ಚರ್? ದ ಕಂಪೋನೆಂಟ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ ವಿತ್ ಈಚ್ ಅದರ್. That means the particles of components of the mixture are uniformly distributed throughout the bulk of the mixture and its composition is uniform throughout. Next, ಉದಾಹರಣೆಗೆ ಈಗಾಗಲೇ ನಾನು ಹೇಳಿದೆ ಶುಗರ್ ಸೊಲ್ಯೂಷನ್ ತಗೊಳ್ರಿ, ಗಾಳಿ ತಗೊಳ್ರಿ, ಇವೆಲ್ಲ ಹೋಮೋಜಿನಸ್ ಮಿಕ್ಸ್ಚರ್ಗೆ ಉದಾಹರಣೆಗಳಾಗುತ್ತವೆ. ಇನ್ನು ಹೆಟ್ರೋಜಿನಸ್ ಮಿಕ್ಸ್ಚರ್, ಸಾಮಾನ್ಯವಾಗಿ ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂದರೆ ಏನು? ಇಲ್ಲಿ ಇರುವಂಥ ಘಟಕಗಳು ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡಿರೋದಿಲ್ಲ, ಏಕರೂಪತೆಯನ್ನು ಮೇಂಟೈನ್ ಮಾಡಿರೋದಿಲ್ಲ. ಅವುಗಳು ತಮ್ಮ ತಮ್ಮ ರೂಪಗಳಲ್ಲಿ ಕಂಡು ಬರುವಂಥದ್ದು. ಈಗ ಉದಾಹರಣೆಗೆ ನೀರಿನಲ್ಲಿ ಒಂಚೂರು ಎಣ್ಣೆ ಹಾಕ್ರಿ, ನೀರಿನಲ್ಲಿ ನಾವು ಎಣ್ಣೆ ಹಾಕಿದಾಗ ಏನಾಗುತ್ತೆ? ನೀರನ್ನೂ ಕಂಡು ಬರುತ್ತೆ, ಎಣ್ಣೆನೂ ಕಂಡು ಬರುತ್ತೆ. ಅಂಥವುಗಳಿಗೆ ನಾವು ಹೆಟ್ರೋಜಿನಸ್ ಮಿಕ್ಸ್ಚರ್ಸ್ ಅಂತೇಳಿ ಕರಿತೀವಿ. ಸೊ ಇನ್ ಹೆಟ್ರೋಜಿನಸ್ ಮಿಕ್ಸ್ಚರ್ ಕಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ಆ್ಯಂಡ್ ಸಮ್ಟೈಮ್ಸ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆರ್ ವಿಸಿಬಲ್, ಅಂದರೆ ಕಾಣಿಸುತ್ತವೆ ಅಂತ ಹೇಳ್ತಾನೆ. ಈಗ ಉದಾಹರಣೆಗೆ ನೀವು ಸಾಲ್ಟ್ ಮತ್ತು ಶುಗರನ್ನು ತಗೊಂಡಾಗ ನಿಮಗೆ ಸಾಲ್ಟ್ ಅನುಭವಕ್ಕೂ ಬರುತ್ತೆ, ಶುಗರದ ಅನುಭವನೂ ಬರುತ್ತೆ. ಗ್ರೇನ್ಸ್ ಮತ್ತು ಪಲ್ಸೆಸ್, ಕಾಳುಗಳು ಮತ್ತು ಪಲ್ಸೆಸ್ ಅಂತೇಳಿ ನಾವು ಹೇಳ್ತೀವಿ, ಬೇಳೆ ಕಾಳುಗಳಂತ ನಾವು ಹೇಳ್ತೀವಲ್ಲ, ಇವುಗಳನ್ನು ನೀವು ನೋಡಿದಾಗ ಇವುಗಳನ್ನು ನೀವು ಈಸಿಲಿ ಏನು ಮಾಡ್ಬೋದು? ಸಪ್ರೇಟ್ ಮಾಡಬಹುದು ಅಥವಾ ನೋಡಬಹುದು. ಸೊ ಈ ರೀತಿ ಹೆಟ್ರೋಜಿನಸ್ ಮಿಕ್ಸ್ಚರ್ನಲ್ಲಿ ಏನಿರುತ್ತೆ? ದ ಕಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್. ದಟ್ ಮೀನ್ಸ್ ದ ಕಂಪೋನೆಂಟ್ಸ್ ವಿಚ್ ವೇರ್ ಪ್ರೆಸೆಂಟ್ ಇನ್ ದಟ್ ಆರ್ ಹ್ಯಾವಿಂಗ್ ದೇರ್ ಸಪ್ರೇಟ್ ಐಡೆಂಟಿಟಿ. ಅವು ತಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನು ಮೇಂಟೈನ್ ಮಾಡ್ಕೊಂಡಿರ್ತವೆ. ನೀರಿನಲ್ಲಿ ಎಣ್ಣೆ ಹಾಕಿದಾಗ ಎಣ್ಣೆ ತನ್ನ ಐಡೆಂಟಿಟಿ, ತನ್ನ ಗುರುತನ್ನು ತೋರಿಸ್ತಾ ಇರುತ್ತೆ, ನೀರು ತನ್ನ ಗುರುತನ್ನು ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ಸಾಮಾನ್ಯವಾಗಿ ನಾವು ಮುಖ್ಯವಾಗಿ ಗಮನಿಸುವಂಥ ಅಂಶ ಏನಪ್ಪ ಅಂದರೆ, ಹೋಮೋಜಿನಸ್ ಮಿಕ್ಸ್ಚರ್ನಲ್ಲಿ ಸಾಮಾನ್ಯವಾಗಿ ಘಟಕಗಳು ಏಕರೂಪತೆಯನ್ನು ಪ್ರದರ್ಶನ ಮಾಡಿದರೆ, ಹೆಟ್ರೋಜಿನಸ್ ಸಿಸ್ಟಮ್ನಲ್ಲಿ ಘಟಕಗಳು ಏನು ಮಾಡಿರ್ತವೆ? ತಮ್ಮ ತಮ್ಮ ಐಡೆಂಟಿಟಿಯನ್ನು ಮೇಂಟೈನ್ ಮಾಡಿರ್ತವೆ. ಸೊ ಇದಿಷ್ಟು ಹೋಮೋಜಿನಸ್ ಮತ್ತು ಹೆಟ್ರೋಜಿನಸ್ ಸಿಸ್ಟಮ್ ಬಗ್ಗೆ ನಾವು ಹೇಳುವಂಥದ್ದು, ಅಥವಾ ಮಿಕ್ಸ್ಚರ್ಸ್ಗಳ ಬಗ್ಗೆ ನಾವು ಹೇಳುವಂಥದ್ದು. ವಿದ್ಯಾರ್ಥಿಗಳೇ, ಈಗ ನೀವು ಕಂಪೌಂಡ್ಸ್ ಅಂದರೆ ಏನು ಮತ್ತು ಮಿಕ್ಸ್ಚರ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರಿ. ಇವು ಎರಡನ್ನ ನೀವೇನು ಮಾಡಬೇಕು? ವ್ಯತ್ಯಾಸಗಳನ್ನು ಬರಿತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಈ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮತ್ತು ಅದರ ಮೇಜರ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಒಂದು ಗಮನದಲ್ಲಿಟ್ಕೊಳ್ರಿ, ಹೇಳುವಂಥ ಪಾಠವನ್ನು ಮೊದಲು ಕೇಳಿ, ನಂತರ ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು ಮಾಡ್ತಾ ಹೋಗ್ರಿ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ರೆಫರ್ ಮಾಡಬಹುದು. ಟೆಕ್ಸ್ಟ್ ಬುಕ್ಗಳನ್ನು ಓದಿಕೊಂಡು ನೀವು ನಿಮ್ಮದೇ ಆದಂತಹ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ಹೇಳ್ತೀನಿ,
ನೀವು ಹೇಳ್ಬೋದಂತ ಅಂದ್ಕೊಂಡಿದ್ದೀನಿ. ಏರ್ ಹೋಮೋಜೀನಸ್ ಮಿಕ್ಸ್ಚರ್, ಅಲಾಯ್ಸ್ ಹೋಮೋಜೀನಸ್ ಮಿಕ್ಸ್ಚರ್. ಅಲಾಯ್ಸ್ ಅಂದರೆ ಮಿಶ್ರ ಲೋಹಗಳಂತೇಳಿ ನಾನು ಹೇಳಿದೆ, ಹೋಮೋಜೀನಸ್ ಮಿಕ್ಸ್ಚರ್. ಅದೇ ರೀತಿ ಸ್ಯಾಂಡ್ ಇನ್ ವಾಟರ್, ಸ್ಯಾಂಡ್ ಇನ್ ವಾಟರ್ ಹೆಟ್ರೋಜೀನಸ್ ಮಿಕ್ಸ್ಚರ್. ಯಾಕಂದರೆ ಅಲ್ಲಿ ನಿಮಗೆ ಸ್ಯಾಂಡನ್ನು ಕಾಣಿಸ್ತಾ ಇದೆ, ನೀರನ್ನು ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಈ ಒಂದು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮತ್ತು ಅದರ ಮೆಜರ್ಮೆಂಟನ್ನು ಕಲಿಯೋಣ. ಓಕೆ, ಥ್ಯಾಂಕ್ ಯು.